ಮಾನ್ಯ ಸಿದ್ದರಾಮಯ್ಯನವರು ಇಂದು ಮಂಡಿಸಿರುವ ಬಜೆಟ್ ಅತ್ಯಂತ ಕ್ರಾಂತಿಕಾರಿಕ ಬಜೆಟ್ ಎಂದು ಹೇಳಬಹುದು. ಯಾಕಂದರೆ ಕೃಷಿ ಇಲಾಖೆಗೆ ಮತ್ತು ಶಿಕ್ಷಣಕ್ಕೆ, ಆರೋಗ್ಯಕ್ಕೆ ಅತಿ ಹೆಚ್ಚಿನ ಒತ್ತನ್ನು ನೀಡಿ ಕರ್ನಾಟಕ ಜನತೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಈ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ. ಹಾಗೆಯೇ ಉದ್ಯೋಗ ಸೃಷ್ಟಿಗೆ ಅತ್ಯಂತ ಮಹತ್ವವನ್ನು ಕೊಡಲಾಗಿದೆ. ಆದರೆ ಈ ಬಜೆಟ್ ಕಂಡು BJPಗರು ಯಾವ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ, ವಿತ್ತೀಯ ಶಿಸ್ತನ್ನು ಕಾಪಾಡಿಕೊಂಡಿಲ್ಲ, ಸಾಲ ಹೆಚ್ಚಾಗ್ತಾ ಇದೆ, ಇವೆಲ್ಲ ಒಂದು ರಾಜಕೀಯ ಪ್ರೇರಿತ ಸುಳ್ಳುಗಳು. ಯಾಕಂದರೆ ಕರ್ನಾಟಕದ ವಿತ್ತೀಯ ಶಿಸ್ತನ್ನು ಈ ಬಜೆಟ್ ಕಾಯ್ದುಕೊಳ್ಳಲಾಗಿದೆ. ಸಿದ್ದರಾಮಯ್ಯನವರು ಯಾವುದೇ ರೀತಿಯ ಈ ಆರ್ಥಿಕ ಶಿಸ್ತನ್ನು ಕಾಪಾಡೋಳಿಗೆ ಭಾಳ ಚೆನ್ನಾಗಿ ನಿರ್ವಹಿಸಿದ್ದಾರೆ. ನೋಡಿ, ವಿತ್ತೀಯ ಕೊರತೆ ನಮ್ಮ ಏನು ಆಂತರಿಕ ಉತ್ಪನ್ನ ಇರುತ್ತೆ ಅದರ 3% ಇರಬೇಕು ವಿತ್ತೀಯ ಕೊರತೆ. ಆದರೆ ಕರ್ನಾಟಕದ ವಿತ್ತೀಯ ಕೊರತೆ 2.95%ಗೆ ಸೀಮಿತವಾಗಿದ್ದು, ಇದು ಯಾವುದೇ ರೀತಿಯ ಈ ಕಾನೂನುಬದ್ಧ ಫಿಸ್ಕಲ್ ಮ್ಯಾನೇಜ್ಮೆಂಟ್, ಹಣಕಾಸಿನ ಜವಾಬ್ದಾರಿ ಹಾಗೆ ಬಜೆಟ್ ನಿರ್ವಹಣೆಯ ಕಾಯ್ದೆಯನ್ನು ಯಾವುದೇ ರೀತಿಯ ಉಲ್ಲಂಘನೆ ಮಾಡಿಲ್ಲ. ಆ ಸೀಮಿತದೊಳಗೆ, ಆ ಮಿತಿಯೊಳಗೆ ಇರೋದ್ರಿಂದ ಇದೊಂದು ಅತ್ಯುತ್ತಮ ಬಜೆಟ್ ಅಂತ ಹೇಳ್ಬೋದು. ಅದೇ ರೀತಿ ಈ ಸಾಲ ಹೆಚ್ಚಾಗಿದೆ ಅಂತ ಹೇಳ್ತಾ ಇರೋದು BJPಗರ ಒಂದು ಬೌದ್ಧಿಕ ದಿವಾಳಿತನಕ್ಕೆ ಸಾಕ್ಷಿಯಾಗಿದೆ. ಯಾಕಂದರೆ ಸಾಲದ ಮಿತಿ ಏನು 25% ಒಳಗಿರಬೇಕು, ಇದು ಕೇವಲ 24.9% ಒಳಗೆ ಇದು ಸೀಮಿತ ಆಗಿದೆ. ಹಾಗಾಗಿ ಕೂಡ ಸಾಲ ಕೂಡ ಹೆಚ್ಚಾಗಿಲ್ಲ. ಕರ್ನಾಟಕದ ಆರ್ಥಿಕತೆಗೆ ಏನೋ ತೊಂದರೆ ಆಗಿದ್ರೆ ಅದು ಕೇಂದ್ರ ಸರ್ಕಾರದಿಂದ ಮಾತ್ರ. ಯಾಕಂದರೆ ಕೇಂದ್ರ ಸರ್ಕಾರ ಯಾವಾಗ GST ಕಾಂಪನ್ಸೇಷನ್ ನಿಂತೋಯ್ತು, ತದನಂತರ 15ನೇ ಹಣಕಾಸಿನ ಆಯೋಗದ ಯಾವ ರೀತಿಯ ನಮಗೆ ಅನುದಾನ ಬರಬೇಕಾಗಿತ್ತು, ವಿಶೇಷ ಅನುದಾನ ಬರಬೇಕಾಗಿತ್ತು, ಆ ಅನುದಾನವನ್ನು ಅವರು ಕೊಟ್ಟಿಲ್ಲ. ಸುಮಾರು 11,495 ಕೋಟಿ ರೂಪಾಯಿ ನಮಗೆ ಬರಬೇಕಾದನ್ನು ಅವ್ರು ಕೊಟ್ಟಿಲ್ಲ. ಸೊ ಹಾಗಾಗಿ ಅದು ಒಂದು ಅಶಿಸ್ತಿರ್ತದೆ. ಆಮೇಲೆ ಇಲ್ಲಿಂದ ಕಲೆಕ್ಟ್ ಮಾಡೋಂತಹ ಸೆಸ್ಸು ಮತ್ತು ಸರ್ಚಾರ್ಜಸಲ್ಲಿ ನಮಗೆ ಶೇರ್ ಬರ್ತಾ ಇಲ್ಲ. ಇದು ಕೂಡ ನಮಗೆ ಆರ್ಥಿಕತೆಗೆ ಒಂದು ತೊಂದರೆ ಆಗ್ತಾ ಇದೆ. ಆಮೇಲೆ ಕೇಂದ್ರ ಸರ್ಕಾರ ತಾವು ಯಾವುದೇ ವಿಶೇಷ ಅನುದಾನಗಳನ್ನು ಕೊಡದೆ, ಆಮೇಲೆ ರಾಜ್ಯಕ್ಕೆ ಏನು ಹಂಚಿಕೆ ಇತ್ತು 15ನೇ ಹಣಕಾಸಿನ ಆಯೋಗದ ಪ್ರಕಾರ 4.71% ಹಂಚಿಕೆ ಇತ್ತು, ಅದು ಕಡಿಮೆಯಾಗಿ 3.64% ಹಂಚಿಕೆಯಾಗಿದೆ. ಇದರಿಂದ ನಮಗೆ ಒಂದು 15,000 ಕೋಟಿ ರೂಪಾಯಿಯಷ್ಟು ಆರ್ಥಿಕವಾಗಿ ನಷ್ಟ ಆಗುತ್ತೆ ರಾಜ್ಯಕ್ಕೆ. ಈ ಎಲ್ಲ ಏನು ತಾರತಮ್ಯ ಇದೆ, ಕೇಂದ್ರ ಸರ್ಕಾರ ತಾರತಮ್ಯ, ಇದರಿಂದ ರಾಜ್ಯದ ಮೇಲೆ, ಆರ್ಥಿಕತೆ ಮೇಲೆ ನಿಜವಾಗಿಯೂ ಒಂದು ರೀತಿಯ ನಕಾರಾತ್ಮಕವಾದ ಪ್ರಭಾವ ಬೀರಿದೆ. ಆದರೆ ಸಿದ್ದರಾಮಯ್ಯನವರ ಬಜೆಟ್ ಮುಖಾಂತರ ರಾಜ್ಯದ ಪ್ರತಿಯೊಬ್ಬ ಜನತೆಗೆ ಒಂದಲ್ಲ ಒಂದು ಯೋಜನೆಗಳು ತಲುಪುವ ರೀತಿಯಲ್ಲಿ ಈ ಬಜೆಟನ್ನು ಘೋಷಣೆ ಮಾಡಿದ್ದಾರೆ. ರಾಜ್ಯದ 7 ಕೋಟಿ ಕನ್ನಡಿಗರು ಕೂಡ ಒಂದಲ್ಲ ಒಂದು ಯೋಜನೆಗಳ ಫಲಾನುಭವಿಗಳಾಗ್ತಾರೆ ಅನ್ನೋದು ಭರವಸೆ ಇದೆ.